ಸುದ್ದಿ ನೋಡಿದ್ದೀನಿ ನಾನು. ಮಹಾಕುಂಭಕ್ಕೆ ಎಲ್ಲ MLAಗಳು ಎಲ್ಲ ಕಮಿಟಿ ಮೆಂಬರ್ಸು ಹೊಂಟಿದ್ದಾರೆ ಅಂತೇಳಿ ಒಂದು ಸುದ್ದಿ ಬಂದಿದ್ದು. ಅದು ಸತ್ಯಕ್ಕೆ ದೂರವಾದದ್ದು. ಯಾವುದೇ ನನ್ನ ಗಮನ ಕನಕ ಏನೂ ಇಲ್ಲ, ನಾನು ಅನ್ಕ ಹೊಂಟಿಲ್ಲ. ಯಾರ್ಯಾರು MLAಗಳು ಮತ್ತು ಮೊನ್ನೆ DK ಶಿವಕುಮಾರ್ ಹೋಗಿ ಬಂದರು, ಅವ್ರ ಕುಟುಂಬ ಸಕಟ್ ಹೋಗಿ ಬಂದರು. ಅವ್ರೇನು ಸರ್ಕಾರಿ ಇದರಲ್ಲಿ ಹೋಗಿ ಬಂದ್ರ? ಇಲ್ಲ. ಅವ್ರು ಯಾರ್ಯಾರೋ ತಮ್ಮ ಭಕ್ತಿ ಭಾವನೆಗಳಿಂದ ತಾವು ಸ್ವಂತವಾಗಿ ಹೊಂಟಿದ್ದಾರೆ. ಅದರ ಸರ್ಕಾರದ ವತಿಯಿಂದ ಯಾವ MLAನೂ ಒಬ್ಬ MLAನೂ ಕುಂಭಮೇಳಕ್ಕೆ ಹೋಗ್ತಾ ಇಲ್ಲ. ಇದು ಸ್ಪಷ್ಟವಾಗಿ ಹೇಳ್ತದೆ. ನಾನು ಅನ್ಕ ಹೋಗ್ತಾ ಇಲ್ಲ. ಏನೋ ನನ್ನ ಹೆಸರು ಅಲ್ಲಿ ಬಂದಿದೆ ಅಂತೇಳಿ ಯಾರು ನನಗೆ ಫೋನ್ ಮಾಡಿ ಹೇಳಿದ್ರು. ಆದರೆ ಇದು ಏನೋ ಒಂದು ಫೇಕ್ ಇದೆ, ಇದು ಸುಳ್ಳಿದೆ. ಅದಕ್ಕಾಗಿ ಇದನ್ನೆಲ್ಲ ತಾವು ಗಮನಕ್ಕೆ ತೆಗೆದುಕೋಬೇಕು. ಎರಡನೇದು, ಬಸವೇಶ್ವರ ಯಾತ್ರೆ ನೀರಾವರಿಗೆ ಈಗಾಗಲೇ ನನಗೆ 300 ಕೋಟಿ ಕೊಡಿ ಅಂತೇಳಿ ಕೇಳಿದಾಗ ಸರ್ಕಾರ ಅದಕ್ಕೆ ಸಮ್ಮತಿ ಕೊಟ್ಟಿದ್ದರು. ಈಗ ಮೊನ್ನೆ 1 ಮೋಟ್ರ್ ಕುಣಿಸಿ ಪ್ರಾರಂಭ ಮಾಡಿದ್ದೀವಿ. ಮೊನ್ನೆ ಸಹಿತ 2ನೇ ಮೋಟ್ರ್ ಸಹಿತ ಪ್ರಾರಂಭ ಮಾಡಿದ್ದೀವಿ. ಇನ್ನು 3ನೇದು 4ನೇದು ಭಾಳ ಒಂದು 2-3 ತಿಂಗಳಲ್ಲಿ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಜೂನ್ಗೆ ಇಡೀ ಅವರಿಗೆ ಎಲ್ಲ 27,000 ಹೆಕ್ಟರ್ಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಹೀಗೆ ಜೊತೆಗೆ ಮತ್ತು 13 ಕೆರೆಗಳನ್ನ ತುಂಬುವಂಥ ಯೋಜನೆಗೂ ಸರ್ಕಾರ ಅನುಮತಿ ಕೊಟ್ಟಿದೆ. ಅವರಿಗೆ ವರ್ಕ್ ಆರ್ಡರ್ ಕೊಟ್ಟಿದೆ. ನಾಳೆ 22ನೇ ತಾರೀಕು ಶನಿವಾರ ದಿವಸ ಗುಂಡೇವಾಡಿಯಲ್ಲಿ ಎಲ್ಲ ಹಳ್ಳಿಯ ಜನರನ್ನು ಕರೆಸಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಾರಂಭೋತ್ಸವ ಉದ್ಲಿ ಪೂಜೆಯನ್ನು ನಾನು ಮತ್ತು ಲಕ್ಷ್ಮಣ ಸವದಿಯವರು ಕೂಡಿ ಮಾಡ್ತಾ ಇದ್ದೀವಿ. ಪಾರ್ಕ್ನಹಳ್ಳಿಯಲ್ಲಿ 2, ಗುಂಡೇವಾಡಿಯಲ್ಲಿ 2, ಬ್ಯಾಡರಟ್ಟಿ, ಬಳಿಗೇರಿ, ಮರಾಬಾದು, ಬೆವನೂರು, ಅನಂತಪುರದಲ್ಲಿ 2, ಈಗ ಟೋಟಲಿ 13 ಮಾಡ್ತಾ ಇದ್ದೀವಿ. ಎರಡನೇದು ಈಗ 24 ಕೋಟಿ ಕಾಗವಾಡದಿಂದ ಅಲ್ಲಿ ಲಿಫ್ಟ್ ಮಾಡಿ ಅದು ಕಾಗವಾಡ, ಸೇಡ್ಬಾಳ್, ಲೋಕೂರ್ ಮತ್ತು ಮನ್ಸುಳಿ ಇಂಥಲ್ಲೆಲ್ಲ ಕೆರೆ ತುಂಬೋದು. ಕೆಂಪವಾಡ ಇಂಥಲ್ಲಿ ಸುದ 6 ಕೆರೆಗಳಲ್ಲಿ ಅಲ್ಲಿಂದ 6 ಕೆರೆಗಳು ತುಂಬುವಂಥದ್ದು. ಈಗ ನಾಳೆ 4ನೇ ತಾರೀಕು 4 ಮಾರ್ಚ್ಗೆ ಅಲ್ಲಿ ಟೆಂಡರ್ ಕೊನೆಯ ದಿನ ಐತಿ. ಆ ಟೆಂಡರ್ ಯಾರ ಕಡೆದ್ರು ಒಬ್ಬರ ಕಡೆದ ಯಾರು ಆಗ್ತಾರೋ ನೋಡೋಣ, ಹಾಕಿಸಿ ಅದನ್ನು ಸಹಿತ ತುರ್ತವಾಗಿ ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.